ಜಿಲ್ಲಾದ್ಯಂತ, ರಾಜ್ಯದಾದ್ಯಂತ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಸ್ಲೋಗನ್ ಇದೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಸಂವಿಧಾನ ಶಿಲ್ಪಿಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳಷ್ಟು ಕಷ್ಟ ನೋವು ಅವರು ಯಾರು ಮಾಡಲಾರದಂತಹ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಅದು ಸಂವಿಧಾನವನ್ನ ನಮ್ಗೆ ಅರ್ಪಣೆ ಮಾಡಿದಾರೆ ಅಂತ ಹೇಳ್ಬೋದು. ಸಂವಿಧಾನವನ್ನ ಅದು ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಸಮಾಜದ ಎಲ್ಲಾ ಮಗ್ಗಲುಗಳನ್ನ ಅರ್ಥ ಮಾಡಿಕೊಂಡು ಎಲ್ಲಾ ಜನರ ಆಶಾ ಆಕಾಂಕ್ಷೆಗಳಿಗೆ ಸರಿ ಹೊಂದುವಂತಹ ಒಂದು ಸಂವಿಧಾನವನ್ನ ಮಾಡಿ ನಮ್ಗ ಕೊಟ್ಟದಲ್ಲ. ಅದಕ್ಕಾಗಿ ಅವರಿಗೆ ನಾವು ಭಾರತ ರತ್ನ ಪ್ರಶಸ್ತಿ ಗೌರವಿಸ್ತಿದ್ದೇವೆ. ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದಂತ ಸಾಹಸಗಳು ಗುರುತಿಸಿ ಅವರ ಕ್ವಾಲಿಫಿಕೇಶನ್ ಏನು ಅಂದ್ರೆ ಜಗತ್ತಿನಾದ್ಯಂತ ಇಂಟರ್ನ್ಯಾಷನಲ್ ಡೇ ಆಫ್ ನಾಲೆಜ್ ಅಂತಾರ. ಇಂಟರ್ನ್ಯಾಷನಲ್ ಡೇ ಆಫ್ ನಾಲೆಜ್ ಅಂತಾರ. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ. ನಾನು ಕೂಡ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕವನದ ಗುಣವನ್ನು ಮಾಡಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಕವನದ ಹೆಸರು ಮನೆ ಮನೆಗೆ ಮನ ಮನೆಗೆ ಡಾಕ್ಟರ್ BR ಅಂಬೇಡ್ಕರ್. ಇದು ಕವನದ ಹೆಸರು. ಮನೆ ಮನೆಗೆ ಬೆಳಕು ಹರಿಯಲಿ, ಮನ ಮನೆಗೆ ಧ್ಯಾನ ತುಂಬಲಿ. ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಿನ್ನೆ ಮೊನ್ನೆ ವಾರದ ಮುಂಚೆನೆ ವಾರದಿಂದಲೂ ಸತತವಾಗಿ ವಿದ್ಯಾಲಯಗಳಿಂದ ನೋಟಿಸ್ನಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಬರ್ತಾನೆ ಇದಾವೆ. ಅಷ್ಟ್ರ ಮೇಲೆ ನಾವು ಅರ್ಥ ಮಾಡ್ಕೊಂಡು ಅಂಬೇಡ್ಕರ್ ಅವರು ಇರ್ತಾವೆ. ಸಮಾಜದಲ್ಲಿ ಒಂದು ವ್ಯಕ್ತಿ ಅಂತಂದ್ರೆ ಒಂದು ಶಕ್ತಿ. ಈ ಬಾಬಾ ಸಾಹೇಬರು ಒಂದು ಶಕ್ತಿ ಅಂತ ನಾ ಹೇಳ್ಬೇಕು. ಯಾವ ಬಾಬಾ ಸಾಹೇಬರು ಮನುಷ್ಯರೇ, ಅವ್ರಲ್ಲಿ ಇರ್ತಕ್ಕಂಥ ಒಂದು ಅಗಾಧವಾದಂತ ಒಂದು ಶಕ್ತಿ. ಆ ದಿಶೆಯಲ್ಲಿ ಒಂದು ನಮ್ಮ ಮಹಾನಗರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ ಅವರ ಜಯಂತ್ಯೋತ್ಸವ